ಬಾಗಿಲು ಅಂತ ಹೇಳ್ಬಿಟ್ಟು ನಂದಿ ಬಾಗಿಲು ಅಂದ್ರೆ ಬರೀ ಎಲ್ಲಿ ಬಾ ಇಲ್ಲಿ ಬಾ ಬದಕ್ಕೆ ಸ್ವಲ್ಪ ನಂದಿ ಬಾಗಿಲು ಅಂದ್ರೆ ಶಿವನ ಮುಂದೆ ಶಾಂತ ರೀತಿ ನಂದಿ ಕುಂತಿರ್ತಾನಲ್ವಾ ಅದೇ ತನ್ನ ಒಳಗಡೆ ಹೋಗ್ಬೇಕಂತ ಸೂಚನೆ ನಂದಿ ಚಿತ್ರ ಇದೆ ನೋಡ್ರಿ. ಅದಕ್ಕೆ ನಂದಿ ಬಾಗಿಲು ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಬರೋದು 4 ಮೆಟ್ಲು, ಸೆಕೆಂಡ್ ಬರೋದು 7 ಮೆಟ್ಲು. ಆ 7 ಮೆಟ್ಲು ಏನಿದೆ ಸೌನ್ ಆಗಿಲ್ಲ, ಒಂದು ಸ್ಮಾಲ್ ಒಂದು ಬಿಗ್ ಇದೆ. ಯಾಕಂದ್ರೆ ಶತ್ರುಗಳೇನು ಬಂದಾಗ ಸ್ಕಿಡ್ ಆಗಿ ಬೀಳಂತ ಹೇಳ್ಬಿಟ್ಟು 7 ಬೀಳುತ್ತೆ ನೋಡಿ. ಅದೇ ತರ ಇದೆಲ್ಲ 4ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರೋದು. ಇದು ಮಯೂರವರು ಕದಂಬರು ಬಂದ್ಬಿಟ್ಟು ಸ್ಥಾಪನೆ ಮಾಡ್ಕೊಂಡ್ರೆ. ಏನಕ್ಕಂದ್ರೆ ವಿದ್ಯುತ್ ಸಮಯ ಬಂದಾಗ ಸೋಲ ಮೂವ್ಮೆಂಟ್ ಇರುತ್ತಲ್ವಾ, ಅವ್ರ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಸೈನ್ಯವರು ಕಟ್ಟಲಿಕ್ಕೋಸ್ಕರ ಮಾಡ್ಕೊಂಡ್ರು. ಒಂಥರ ಬಂಕರ್ ಸಿಸ್ಟಮ್ ಅಂತ ಹೇಳ್ಬೋದು, ಅಂದ್ರೆ ಎಮರ್ಜೆನ್ಸಿ ಬಂದು ಬಚ್ಕೊಂಬರ್ ಅಂತ ಹೇಳ್ತಾರೆ. 15ನೇ ಶತಮಾನದಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಅಂಕುಲಿಂದ ಬಂದ್ಬಿಟ್ಟು ಪರದೇಸಪ್ಪ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಈ ಒಳಗಡೆ ತಪಸ್ ಮಾಡ್ಕೊಂತ ಈ ರಾಜರಿಗೆಲ್ಲ ಸಲಹೆ ಕಂತಿದ್ರು. ಅದಕ್ಕೆ ಇದು ಅಂಕಲಿಗೆ ಮಠ ಅಂತ ಹೇಳ್ತಾರೆ. ಫಸ್ಟಿಗೆ ರಾಜರು ಬಂದು, ಸೆಕೆಂಡ್ ಬಂದು ಸ್ವಾಮೀಜಿ ಅವರು. ಇಲ್ಲಿ ಡಿ ಕೆ ಮಮ್ಮ ಯಾರಿಗೂ ಬಿಡಬೇಡ, ಬಿಡಬೇಡ ಹೇಳ್ತೀನಿ ನಾನು ಭಾರತ ಯಾವ ದಿನ ಮಾಡಿದ್ರೆ ನಿಂದಿಸ ನಾನು ಹೇಳ್ತೀನಿ ಬರಂದು. ಅಲ್ಲಿ ಹೂವು ಕಾಣಿಸುತ್ತೆ ನೋಡ್ರಿ ನಿಮ್ ಪಕ್ಕದಲ್ಲಿ. ಅದು ಕಾಣಿಕೆ ಉಂಡಿ ಅಂತ ಹೇಳ್ಬಿಟ್ಟು. ಕಾಣಿಕೆ ಉಂಡಿ ಅಂದ್ರೆ ಈ ಸ್ವಾಮೀಜಿ ಮೀಟ್ ಮಾಡಕ್ ಬರ್ತಲ್ಲ ಪ್ರಜೆಗಳೆಲ್ಲ, ಅಲ್ಲೆಲ್ಲ ಕಾಣಿಕೆ ಹಾಕ್ತೀರಿ. ಈಗ ದೇವಸ್ಥಾನಕ್ಕೆ ಹಾಕ್ತೀವಿ ನೋಡಿ, ಅದೇ ಸೆಕೆಂಡ್ ಲಾಸ್ಟಿಗೆ ಎಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ಡೀಟೇಲ್ ಆಗಿ. ಬನ್ನಿ ಲಾಸ್ಟಿಗೆ ಅಂತ ತೋರಿಸ್ತಾ ಇಲ್ಲಿಂದ ಹಾಕಿದ್ದು ಅಮೌಂಟ್ ಲಾಸ್ಟಿಗೆ ಜಗಲಿ ಕಟ್ಟಿ ಬನ್ನಿ. ಇದು ಜಗಲಿ ಕಟ್ಟೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಸೋಫಾ ಸೆಟ್ ಅಂತ ಹೇಳ್ತೀವಲ್ವಾ, ಒಬ್ಬ ಸೈನಿಕ ಕೂತ್ಬಿಟ್ಟು ಹೊರಗಡೆಯಿಂದ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ವಾಚ್ ಮಾಡ್ತಾನೆ. ಬಟ್ ಏನಪ್ಪ ಅಂದ್ರೆ ಇವ್ರು ಅವ್ರನ್ನ ನೋಡ್ತಾರೆ, ಅವ್ರು ಇವ್ರಿಗೆ ಕಾಣಲ್ಲ. ಯಾಕಂದ್ರೆ ಇಲ್ಲಿ ಕತ್ಲಿರುತ್ತೆ, ಅಲ್ಲಿ ಬೆಳಕಿರುತ್ತೆ. ಅಲ್ಲಿ ಬೆಳಕಿರುತ್ತೆ, ಇಲ್ಲಿ ಕತ್ಲಿರುತ್ತೆ, ಅಲ್ಲಿ ಬಂದ್ರೆ ಇಲ್ಲಿ ನೋಡಕ್ಕಾಗಲ್ಲ, ಇವ್ರು ಅವ್ರನ್ನ ನೋಡ್ಬೋದು. ಟಾರ್ಚ್ ಕಡೆ ಇಲ್ಲಿಂದ ನೋಡ್ಕೊಂಬಾನೆ. ಇದು ನೋಡಿ 2ನೇ ಬಾಗಿಲು. ಇದು ಗಣೇಶನ ಬಾಗಿಲು ಅಂತ ಹೇಳ್ಬಿಟ್ಟು. ಗಣೇಶನ ಬಾಗಿಲು ಅಂದ್ರೆ ಯಾವುದೇ ವಿಘ್ನ ಲೋಪ ಬರಬಾರ್ದು. ಮೊದಲೇ ಪೂಜೆ ಗಣೇಶ ಮಾಡ್ತಾರಲ್ವಾ, ನೋಡ್ರಿ ಗಣೇಶನ ಕೆತ್ತನೆ ಮಾಡ್ಯಾರೆ. ಅದಕ್ಕೆ ಗಣೇಶನ ಬಾಗಿಲು ಅಂತ ಹೇಳ್ತೀವಿ. ಕೆಳಗಡೆ 9 ಮೆಟ್ಲು ಬರ್ತವೆ, ಇಲ್ಲಿ 6 ಮೆಟ್ಲು ನೋಡ್ರಿ. ಇವು ಆ ಕಡೆ ಕಳಿಸ್ಗಳು ಅಂದ್ರೆ ಸ್ವಾಗತ ಕೊಡ್ಲಿಕ್ಕೆ, ವೆಲ್ಕಮ್ ಮಾಡ್ಲಿಕ್ಕೆ, ಪೂರ್ಣ ಕುಂಭ ಕಳ್ಸ್ಕೊಳ್ಳಿ ಕೆತ್ತನೆ ಮಾಡ್ಯಾರೆ. ಇದೇನ್ ನೋಡ್ತಿದ್ದೇವೆ ಮುಂದೆ ಮಂಟಪ. ಈಗೆಲ್ಲ ಮನೆ ಮುಂದೆ ಎಲ್ಲ RCC ಹಾಕಿರ್ತಾರಲ್ವಾ, ಅದೇ ತರ ಈ ಕಲ್ಲು ಮುಂದ್ಗಡೆ ಮಂಟಪ ಕಟ್ಕೊಡಿದ್ರೆ ಈ ಸ್ಟೋನ್ ಕೆಳಗಡೆ ಹೋದ್ರಪ್ಪ ಡೀಪ್ ಅಲ್ಲಿ ಹೋಗ್ತೀವಿ ನಾವು. ಇಲ್ಲಿಂದ ಒಂದೇ ಸ್ಟೋನ್, ಬಿಗ್ ಸ್ಟೋನ್ ಫುಲ್. ಈ ಬಂಡೆ ಕೆಳಗಡೆ ಫುಲ್ ಕೆತ್ತನೆ ಮಾಡಿದ್ದಾರೆ. ತಲೆ ಹುಷಾರಾಗಿ ಬರಬೇಕು, ತಲೆ ಬಾಗಿ ಬರಬೇಕು. ತಲೆ ಹುಷಾರು, ತಲೆ ಹುಷಾರ ಮೇಲೆ. ಇಲ್ಲಿ ತಲೆ ನೋಡ್ಕೊಂಡು ಅರ್ತಿನ ಬರೀ ಕೆಳಗೆ ಬನ್ನಿ, ಬರ್ರಿ. ಇದು ಪೀಠ ಸಿಂಹಾಸನ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡೋ ಜಾಗ ಇದು. ಈ ಪ್ರಜೆಗಳಿಗೆ ಏನಾದ್ರು ಸಮಸ್ಯೆ ಇದ್ರಪ್ಪ ಅಂದ್ರೆ ಅದಕ್ಕೆ ಪರಿಹಾರ ಕೊಡೋರು. ಈ ಗದ್ದಿಗೆ ಅಂದ್ರೆ ಜೀವಂತ ಸಮಾಧಿ ಅಂತ ಹೇಳ್ತಾರಲ್ವಾ, ಇದು ಗದ್ದಿಗೆ ಅಲ್ಲ, ಇದು ಪೀಠ ಸಿಂಹಾಸನ ಅಂತ ಹೇಳ್ಬೋದು. ಇದಕ್ಕೆ ಇದು 3 ಸ್ಟೆಪ್ ಅಲ್ಲಿ ನೋಡಿ, 1 2 3 ಗಾರೆ ಮತ್ತು ಜೇಡಿ ಮಣಿ ಮುಖಾಂತರ ಮಾಡಿರೋದು. ಮತ್ತೆ ಪೇಂಟಿಂಗ್ ಇದೆ ನೋಡ್ರಿ, 15ನೇ ಶತಮಾನದ ಪೇಂಟಿಂಗ್ ಈಗಲಿದೆ. ಇದು ಹಣ್ಣು ಬಿಡಕ್ಕೆ, ಪೂಜೆ ಮಾಡಲಿಕ್ಕೆ ಸ್ಟ್ಯಾಂಡ್ ಇದೆ, ಮುಂದ್ಗಡೆ ಟೇಬಲ್, ಟೀಪ್ ಐ ತರ. ಇದೆಲ್ಲ ದೀಪ ಇಡಕ್ಕೆ ಗೂಡುಗಳು ನೋಡಿ. ಅವಾಗೆಲ್ಲ ಕರೆಂಟ್ ಇದ್ದಿಲ್ಲಲ್ವಾ, ಪಂಚ ದೀಪಗಳನ್ನು ಬೆಳಕಿಗೋಸ್ಕರ ಹಚ್ಚಿಡೋರು ಅವಾಗೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಾನಿಗಳು ನೋಡುವುದು, ಇಲ್ಲೊಂದು ಆನೆ ಇದೆ, ಇಲ್ಲೊಂದು ಆನೆ ಇದೆ. ಅದಕ್ಕೆ ಒಂದು ಗಜದ ದ್ವಾರ ಅಂತ ಹೇಳ್ಬಿಟ್ಟು ಮುಂದ್ಗಡೆ ನೋಡಿದ ಗಣೇಶನ ಬಾಗಿಲು, ಇಲ್ಲಿ ನೋಡ್ತಾರೆ ಗಜದ ದ್ವಾರ ಅಂತ ಹೇಳ್ಬಿಟ್ಟು. ಇದು ಶಿವಲಿಂಗ, ರಾಜರು ಪೂಜೆ ಮಾಡತಕ್ಕಂಥ ಶಿವಲಿಂಗ ಇದು. ಇದೀಗ ಪ್ರತಿ ಸೋಮವಾರ ಪೂಜೆ ಆಗುತ್ತೆ, ಬಾಕಿ ದಿನ ಆಗಲ್ಲ. ಯಾಕಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾಗಿರೋದು. ಅಂದ್ರೆ ಹೊಡೆದಿರೋದು ಪೂಜೆ ಇಲ್ಲ. ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ, ಇಲ್ಲೊಂದು ಸ್ವಲ್ಪ ಆಗಿದೆ. ಅದಕ್ಕೆ ಡೈಲಿ ಪೂಜೆ ಇಲ್ಲ, ಸೋಮವಾರ ಮಾತ್ರ ಪೂಜೆ ಆಗುತ್ತೆ ಇದಕ್ಕೆ. ಸ್ವಾಮೀಜಿ ಇದು ಡ್ರೆಸ್ ಇಡ್ಲಿಕ್ಕೆ, ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ರೂಮ್ ಅವರಿಗೆಲ್ಲ. ಅಲ್ಲವರೆಗೂ ದೀಪದ ಗೂಡು ಕಾಣಿಸುತ್ತಲ್ವಾ, ಅಲ್ಲವರೆಗೂ ನೋಡ್ಬೋದು ನಾವು. ಬಟ್ಟೆ ಅವ್ರಿಗೆಲ್ಲ ಒಂಥರ ಬೆಡ್ರೂಮ್ ತರ ಅವರಿಗೆ, ಸಪ್ರೇಟ್ ರೂಮ್ ಇರುತ್ತಲ್ಲ ಆ ಥರ ನೋಡ್ರಿ. ಸಪ್ರೇಟ್ ರೂಮ್ ಮಾಡಿದ್ದಾರೆ, ಯಾಕಂದ್ರೆ ತಲೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಕೆಳಗಡೆ.
ಇದು ನೋಡಿ, ಇದೊಂದು ನೀರಿನ ತೊಟ್ಟಿ ಇದು, ಬಟ್ ಎಲ್ಲ ಹೊಡೆದಾಕಿರ ಏನಿಲ್ಲ. ಇದ್ರ ಭಾಗದಲ್ಲಿ ಫಸ್ಟಿಗೆ ರಾಜರ ಸ್ನಾನ ಮಾಡೋ ರೂಮ್ ಇದೆ. ಸೆಕೆಂಡ್ ಮಂದಿ ಸ್ವಾಮೀಜಿರಲ್ವಾ, ಅವ್ರಿಗೆ ಮಡಿ ಅಂತ ಇರುತ್ತೆ ನೋಡಿ, ಒಳಗಡೆ ಯಾರು ಮುಟ್ಕೊಂಬಲ್ಲ, ಅವ್ರ ಶಿಷ್ಯಂದ್ರು ಕೂಡ ಕೆಳಗಡೆಯಿಂದ ನೀರು ತರಿಸ್ಬಿಟ್ಟು ಈ ತೊಟ್ಟಿ ಒಳಗೆ ಹಾಕಿರೋ ಬಂದ್ರೆ ಅಲ್ಲಿ ಒಂದು ಕಾಣಿಸುತ್ತೆ ನೋಡಿ, ಅದ್ರ ಮುಖಾಂತರ ಆ ಕಡೆ ಒಂದು ತೊಟ್ಟಿ ಇದೆ, ಅಲ್ಲಿಗೆ ಸ್ಟಾಕ್ ಹಾಕೋ ನೀರು, ಇಲ್ಲ ಹಾಕಿದ ನೀರು ಅಲ್ಲಿ ಬಂದು ಸ್ಟಾಕ್ ಆಗುತ್ತೆ ಸರ್. ನಿಮಗೆ ತೋರಿಸ್ತೀನಿ ಆ ಕಡೆ, ಇದಕ್ಕೆ ಕನೆಕ್ಷನ್ ಇದು, ಇದೆಲ್ಲ ದೀಪ ಇಡಲಿಕ್ಕೆ ನೋಡಿ, ಇದೆಲ್ಲ ಬೆಳಕಿಗೆ ಸ್ವಲ್ಪ ಸರಿ. ಬರ್ರಿ ಬರ್ರಿ. ತಲೆ ಹುಷಾರಲ್ಲಿ. ನಂದು ವಿಡಿಯೋ ನೋಡ, ಬೇರೆ ವಿಡಿಯೋ ನೋಡ. ನಿಮ್ದಿಲ್ಲ ನಿಮ್ದಿಲ್ಲ ಯೂಟ್ಯೂಬಲ್ಲಿ ಬಿಟ್ಟರೆ ಕಷ್ಟ ನನಗೆ. ಇಲ್ಲ ಯೂಟ್ಯೂಬಲ್ಲಿ ಅಂತ ಹೇಳಲ್ಲ. ಇದು ನೋಡಿ ಸ್ನಾನದ ರೂಮ್ ಇದು, ಇದನ್ನ ನೋಡಿ ನೀರಿನ ತೊಟ್ಟಿ ಇದು, ಅಲ್ಲಿ ಹೋಲ್ ಇದೆ ನೋಡಿ, ಅದು ಕನೆಕ್ಷನ್ ಅದು ಒಳಗಡೆ ಇರೋದು. ಹಿಂದ್ಗಡೆಯಿಂದ ನೀರು ಹಾಕಿರೋ ಬಂದ್ರೆ ಈ ತೊಟ್ಟಿ ಒಳಗೆ ಬರುತ್ತೆ. ಈ ತೊಟ್ಟಿ ಫುಲ್ ಆದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಕೂತ ಮುಟ್ಟ ಸ್ನಾನ ಮಾಡ್ತಿದ್ರು. ಇಲ್ಲಿ ಆಚೆ ಕಡೆಯಿಂದ ಹೋಲ್ ಇದೆ ನೋಡಿ, ಲಾಸ್ಟ್ ಅಲ್ಲಿ ಒಳಗಡೆ ಅಲ್ಲಿ ಹೋಗ್ಬೇಕು. ಆ ಕಡೆ ಹೋದ್ರೆ ಕಾಣಿಸುತ್ತೆ, ಅಂದ್ರೆ ಆಚೆ ಕಡೆ ಹೋಗ್ಲಿಕ್ಕೆ ನೀರು ಸ್ನಾನ ಮಾಡಿದ ನೀರಲ್ಲ ಸರ್. ಈ ರೂಮಲ್ಲಿ 3 ಎಂಟ್ರೆನ್ಸ್ ಇದೆ ಸರ್ ನೋಡಿ. ಇದು ಫಸ್ಟ್, ಸೆಕೆಂಡ್, ಇದು ಥರ್ಡ್. ಇದು ಏನಕ್ಕಂದ್ರೆ ಶತ್ರುಗಳು ಬಂದ್ರಪ್ಪ ಅಂದ್ರೆ ಕನ್ಫ್ಯೂಸ್ಗೋಸ್ಕರ ಈ ತರ ನೋಡ್ಕೊಂಡ್ರೆ ಒಂದೊಂದು ರೂಮ್ಗೆ 3 ಅಥವಾ 4 ಬಾಗಿಲು ನೋಡ್ಬೋದು. ಈ ರೂಮಲ್ಲಿ 3 ನೋಡ್ತೀವಲ್ವಾ, ಮುಂದೆ ಹೋದ್ರೆ 4 ನೋಡ್ತೀವಿ ಸರ್ ಬಾಗಿಲು. ಅಲ್ಲೊಂದು ಬಾಗಿಲು ಕಾಣಿಸುತ್ತೆ ನೋಡಿ ಅದ್ರ ಒಳಗಡೆ. ನೀವು ಕೋಟೆ ನೋಡಿರಾ, ದುರ್ಗದ ಕೋಟೆ, ಅಲ್ಲಿ ಅರಮನೆ ಇದೆ, ಅರಮನೆ ದಾರಿ ಇದು, ಸುರಂಗ ಮಾರ್ಗ ಅಂತ. ಅಂಡರ್ ಗ್ರೌಂಡ್ ಒಳಗಡೆ ಹೋಗಕ್ಕೆ ಮಿನಿಮಮ್ 8-9 ಕಿಲೋಮೀಟರ್ ಅಂತ ಹೇಳ್ತಾರೆ. ಸ್ವಲ್ಪ ಮುಂದೆ ಹೋದ್ರಪ್ಪ ಅಂದ್ರೆ ಗ್ರಿಲ್ ಹಾಕಿದ್ರೆ, ಯಾಕಂದ್ರೆ ಉಸಿರಾಡೋ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದಾರೆ ಅದನ್ನ. ಅದು ಮಂಚ ನೋಡಿ ಹಿಂದ್ಗಡೆ ಇರೋದು, ಈ ಕಡೆ ಕಾಲ್ ಮಾಡೋದು, ಆ ಕಡೆ ತಲೆ ಮಾಡೋದು ನೋಡಿ, ಅದು ದಿಂಬು ಕಾಣಿಸುತ್ತೆ. ಇಲ್ಲೇ ಸ್ನಾನ, ಇಲ್ಲೇ ರೆಸ್ಟ್ ಅವ್ರಿಗೆ. ಈಗೆಲ್ಲ ಮನೆ ಒಳಗಡೆಲ್ಲ ಅಟ್ಯಾಚ್ ಬಾತ್ರೂಮ್ ಮಾಡಿರ್ತೀನಿ, ಅದೇ ಸೇಮ್ ಇದು ನೋಡಿ. ಕಾಸ್ಟಿಂಗ್ ಈಗೆಲ್ಲ ಸಿಮೆಂಟ್ ಇದ್ವಲ್ವಾ, ಅವಾಗೆಲ್ಲ ಗಾರೆ ನೋಡಿ. ಗಾರೆ ಅಂದ್ರೆ ಗೊತ್ತಲ್ವಾ? ಬೆಲ್ಲ, ಸುಣ್ಣ, ಮೊಟ್ಟೆ, ಮರಳು, ಇಂಗ್ಳದಂಟ, ಅಂಟುಳಕಾಯಿ, ಪತ್ರಕಾಯಿ, ಮರದಂಟೆ, ಗರಿಕೆಚೂರು, ಮಡಿಕೆಚೂರು, ಇಟ್ಕೆಚೂರು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ವಾರಗಟ್ಲೆ ಗುಂಡಿ ಮುಖಾಂತರ ಬುಟ್ಟಿ ತರ ಪ್ಲಾಸ್ಟಿಕ್ ಮಾಡ್ಕೊಂಡಿರೋದು. ಸ್ಟಾರ್ಟಿಂಗ್ ಬರೋದು ಜೇಡಿ ಮಾಡಿ, ಸೆಕೆಂಡ್ ಬರೋದು ಗಾರೆ. ಒಂದೊಂದು ಬಾಗಿ ಒಂಥರ ಡಿಸೈನ್ ಮಾಡಿದೆ ನೋಡ್ರಿ. ಇದು ಹೂವಿನ ಡಿಸೈನ್, ಇದು ನೋಡಿ ಗಂಟೆ ಡಿಸೈನ್, ಅದಿಲ್ಲ ಅದು ಹೊಟ್ಟೋಗಿದೆ.